ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ. ಒಂದು, ನನಗೆ ಕಲಿಯೋಕ್ಕಾಗ್ತಿಲ್ಲ, ಟೈಮ್ ಇಲ್ಲ, ಟ್ಯಾಲೆಂಟ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋರು. ಎರಡು, ತಮಗೆ ಬೇಕಾದ ಸ್ಕಿಲ್ಸ್ ಕಲಿತು ಲೈಫ್ನಲ್ಲಿ ಮುಂದೆ ಹೋಗೋರು. ನೀವು ಎರಡನೇ ಕೆಟಗರಿಗೆ ಸೇರಬೇಕು ಅಂದರೆ ಇವತ್ತು ನಾನು ನಿಮಗೆ ಲರ್ನಿಂಗ್ನ ಬ್ಲೂ ಪ್ರಿಂಟ್ ಕೊಡ್ತೀನಿ. ಇದು ನಾನು ಸುಮ್ಮನೆ ಹೇಳ್ತಿರೋದಲ್ಲ, ಜೋಶ್ ಕೌಫ್ಮ್ಯಾನ್ ಅವರ ರಿಸರ್ಚ್ ಮತ್ತು ನ್ಯೂರೋಸೈನ್ಸ್ನ ಸ್ಟಡಿ ಮಾಡಿ ಹೇಳ್ತಿರೋದು. ನೀವು ಅಂದುಕೊಂಡಿರೋ ಸ್ಕಿಲ್ನ ಕಲಿಯೋಕೆ ವರ್ಷಗಟ್ಟಲೆ ಬೇಕಾಗಿಲ್ಲ, 10,000 ಗಂಟೆ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಕೇವಲ 20 ಗಂಟೆಗಳು. ಹೌದು, ಕೇವಲ 20 ಗಂಟೆ. ಆದರೆ ಆ 20 ಗಂಟೆನ ನೀವು ಹೇಗೆ ಬಳಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಬನ್ನಿ, ನಿಮ್ಮ ಮೆದುಳಿನ ಲಾಕ್ ಓಪನ್ ಮಾಡೋಣ. ನೋಡಿ, ನಮಗೆಲ್ಲರಿಗೂ ಗೊತ್ತು 10,000 ಅವರ್ ರೂಲ್, ಮ್ಯಾಲ್ಕಮ್ ಗ್ಲಾಡ್ವೆಲ್ ಹೇಳಿದ್ದು. ಅಂದರೆ ಒಂದು ಫೀಲ್ಡಲ್ಲಿ ನೀವು ವರ್ಲ್ಡ್ ಕ್ಲಾಸ್ ಆಗಬೇಕು, ಸಚಿನ್ ತೆಂಡೂಲ್ಕರ್ ಅಥವಾ ಬಿಲ್ ಗೇಟ್ಸ್ ಆಗಬೇಕು ಅಂದರೆ 10,000 ಗಂಟೆ ಬೇಕು. ಇದು ನಿಜ. ಆದರೆ ನಮಗೆ ವರ್ಲ್ಡ್ ಕ್ಲಾಸ್ ಆಗೋದು ಆಮೇಲೆ. ಮೊದಲು ಆ ಸ್ಕಿಲ್ ಕಲಿಬೇಕಲ್ವಾ? ನಮ್ಮ ಗುರಿ ಒಲಿಂಪಿಕ್ ಗೋಲ್ಡ್ ಮೆಡಲ್ ಗೆಲ್ಲೋದಲ್ಲ. ನಮ್ಮ ಗುರಿ ಗಿಟಾರ್ ಪ್ಲೇ ಮಾಡೋದು, ಕೋಡಿಂಗ್ ಮಾಡೋದು ಅಥವಾ ಇಂಗ್ಲಿಷ್ ಮಾತಾಡೋದು. ಇದಕ್ಕೆ ಸೈನ್ಸ್ ಹೇಳೋದು ದ 20 ಅವರ್ ರೂಲ್. ಈಗ ಸ್ವಲ್ಪ ಡೀಪಾಗಿ ಹೋಗೋಣ. ನಮ್ಮ ಮೆದುಳು ಹೇಗೆ ಹೊಸ ವಿಷಯ ಕಲಿಯುತ್ತೆ ಗೊತ್ತಾ? ಇದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ನೀವು ಒಂದು ಹೊಸ ಸ್ಕಿಲ್ ಕಲಿಯೋಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ ನ್ಯೂರಾನ್ಗಳ ನಡುವೆ ಒಂದು ಹೊಸ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಒಂದು ಕಾಡಿನ ದಾರಿ ಅಂತ ಅಂದ್ಕೊಳ್ಳಿ. ಮೊದಲ ಸಲ ನೀವು ಕಾಡಿನಲ್ಲಿ ನಡೆದಾಗ ದಾರಿ ಇರಲ್ಲ, ಗಿಡ ಗಂಟಿ ಎಲ್ಲ ಇರುತ್ತೆ, ಕಷ್ಟ ಆಗುತ್ತೆ. ಆದರೆ ಅದೇ ಜಾಗದಲ್ಲಿ ನೀವು 20 ಸಲ ನಡೆದ್ರೆ ಅಲ್ಲಿ ಒಂದು ಸಣ್ಣ ದಾರಿ ಸೃಷ್ಟಿಯಾಗುತ್ತೆ. 100 ಸಲ ನಡೆದ್ರೆ ಅದೊಂದು ಕ್ಲೀನ್ ರೋಡ್ ಆಗುತ್ತೆ. ನಮ್ಮ ಮೆದುಳಿನಲ್ಲಿ ಒಂದು ಪದಾರ್ಥ ಇದೆ, ಅದರ ಹೆಸರು ಮೈಲಿನ್. ನಾವು ಎಷ್ಟು ಸಲ ಒಂದು ಕೆಲಸನ ರಿಪೀಟ್ ಮಾಡ್ತೀವೋ ಈ ಮೈಲಿನ್ ಆ ನ್ಯೂರಲ್ ಸರ್ಕ್ಯೂಟ್ ಸುತ್ತ ಕವರ್ ಆಗುತ್ತೆ. ಎಷ್ಟು ಮೈಲಿನ್ ಇರುತ್ತೋ ಅಷ್ಟು ಫಾಸ್ಟಾಗಿ ನೀವು ಆ ಸ್ಕಿಲ್ನ ಪರ್ಫಾರ್ಮ್ ಮಾಡ್ತೀರಾ. ಈ 20 ಗಂಟೆಯ ರೂಲ್ ಇರೋದೇ ಈ ಮೈಲಿನ್ನ ಬಿಲ್ಡ್ ಮಾಡೋಕೆ. ಸೊ ಈ 20 ಗಂಟೆಯಲ್ಲಿ ಎಕ್ಸಾಕ್ಟಾಗಿ ಏನು ಮಾಡಬೇಕು? ಇಲ್ಲಿದೆ 4 ಸ್ಟೆಪ್ ಫಾರ್ಮುಲಾ. ಇದನ್ನು ಫಾಲೋ ಮಾಡಿದರೆ ನೀವು ಏನನ್ನ ಬೇಕಾದರೂ ಕಲಿಬೋದು. ಯಾವುದೇ ಸ್ಕಿಲ್ ಇರಲಿ, ಕೋಡಿಂಗ್, ವಿಡಿಯೋ ಎಡಿಟಿಂಗ್, ಶೇರ್ ಮಾರ್ಕೆಟ್ ಅಥವಾ ಸ್ವಿಮ್ಮಿಂಗ್, ಈ 4 ಸ್ಟೆಪ್ಸ್ ಫಾಲೋ ಮಾಡಿ. ಸ್ಟೆಪ್ 1, ಡಿಕನ್ಸ್ಟ್ರಕ್ಟ್, ಅಂದರೆ ಚೂರು ಚೂರು ಮಾಡಿ. ಒಂದು ಸ್ಕಿಲ್ ಅನ್ನೋದು ಒಂದು ದೊಡ್ಡ ಕಲ್ಲು ಬಂಡೆ ಇದ್ದ ಹಾಗೆ. ಅದನ್ನು ಒಂದೇ ಸಲ ಎತ್ತೋಕ್ಕಾಗಲ್ಲ, ಅದನ್ನು ಒಡಿಬೇಕು. ಉದಾಹರಣೆಗೆ, ನಾನು ಫೋಟೋಗ್ರಫಿ ಕಲಿಬೇಕು ಅಂತ ಅನ್ನೋದು ತಪ್ಪು. ಫೋಟೋಗ್ರಫಿ ತುಂಬ ದೊಡ್ಡದು, ಅದನ್ನು ಬ್ರೇಕ್ ಮಾಡಿ. ಲೈಟಿಂಗ್, ಕಾಂಪೋಸಿಷನ್, ಎಡಿಟಿಂಗ್, ಕ್ಯಾಮ್ರಾ ಸೆಟ್ಟಿಂಗ್ಸ್, ISO, ಅಪರ್ಚರ್, ಶಟರ್ ಸ್ಪೀಡ್. ಈಗ ನಿಮಗೆ ದೊಡ್ಡ ಗುರಿ ಇಲ್ಲ, 4 ಚಿಕ್ಕ ಗುರಿಗಳಿವೆ. ಯಾವಾಗ ನೀವು ನಿಮ್ಮ ಗುರಿಯನ್ನು ಚಿಕ್ಕದು ಮಾಡ್ತೀರಾ, ನಿಮ್ಮ ಮೆದುಳಿಗೆ ಓ ಇದು ಈಸಿ, ನಾನು ಮಾಡಬಲ್ಲೆ ಅಂತ ಅನ್ಸುತ್ತೆ. ಭಯ ಹೋಗುತ್ತೆ. ಸ್ಟೆಪ್ 2, ಲರ್ನ್ ಇನಫ್ ಟು ಸೆಲ್ಫ್ ಕರೆಕ್ಟ್, ಅಂದರೆ ತಪ್ಪು ತಿದ್ದಿಕೊಳ್ಳುವಷ್ಟು ಕಲಿಯಿರಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ರಿಸರ್ಚ್ ಮಾಡ್ತಾ, ವಿಡಿಯೋ ನೋಡ್ತಾ ಕೂತ್ಬೇಡಿ. ನೀವು ಕಲಿಬೇಕಾಗಿರೋದು ಇಷ್ಟೇ: ನಾನು ತಪ್ಪು ಮಾಡಿದರೆ ನಾನೇ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ? ಅಷ್ಟು ನಾಲೆಜ್ ಬಂದರೆ ಸಾಕು. ಪುಸ್ತಕ ಮುಚ್ಚಿಡಿ, ಪ್ರಾಕ್ಟೀಸ್ ಶುರು ಮಾಡಿ. ಸ್ಟೆಪ್ 3, ರಿಮೂವ್ ಪ್ರಾಕ್ಟೀಸ್ ಬ್ಯಾರಿಯರ್ಸ್, ಅಂದರೆ ಅಡೆತಡೆಗಳನ್ನು ತೆಗೆಯಿರಿ. ಒಂದು ಕೆಲಸ ಮಾಡೋಕೆ ಎಫರ್ಟ್ ಕಮ್ಮಿ ಬೇಕೋ, ನಮ್ಮ ಮೆದುಳು ಆ ಕೆಲಸನ ಆಟೋಮ್ಯಾಟಿಕ್ ಆಗಿ ಮಾಡುತ್ತೆ. ಇದನ್ನು ಪಾತ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂತ ಅಂತಾರೆ. ಇದರ ಬಗ್ಗೆ ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ. ಸ್ಟೆಪ್ 4, ಪ್ರಾಕ್ಟೀಸ್ ಫಾರ್ 20 ಅವರ್ಸ್. ಹಾಗಾದರೆ ಈ 20 ಗಂಟೆನ ಹೇಗೆ ಮಾಡಬೇಕು? ಒಂದೇ ದಿನ ಮಾಡಬೇಕಾ? ಖಂಡಿತ ಇಲ್ಲ. ನೀವು ಒಂದೇ ದಿನ 20 ಗಂಟೆ ಮಾಡಿದರೆ ನಿಮ್ಮ ಮೆದುಳು ಬರ್ನ್ಔಟ್ ಆಗುತ್ತೆ. ನೀವು ಕಲಿತಿದ್ದು ಏನೂ ತಲೆಯಲ್ಲಿ ಉಳಿಯಲ್ಲ. ಸೈನ್ಸ್ ಹೇಳೋದು ಡಿಸ್ಟ್ರಿಬ್ಯೂಟೆಡ್ ಪ್ರಾಕ್ಟೀಸ್. ದ ರೂಲ್ ಈಸ್ ಸಿಂಪಲ್. ದಿನಕ್ಕೆ ಕೇವಲ 45ರಿಂದ 60 ನಿಮಿಷ ಅಷ್ಟೇ ಸಾಕು. ಆದರೆ ಇದನ್ನು ನೀವು ಪ್ರತಿದಿನ ಮಾಡಬೇಕು. ಯಾಕೆ ಗೊತ್ತಾ? 1, ದ ಫಿಸಿಕ್ಸ್ ಆಫ್ ಮೊಮೆಂಟಮ್. ನಿಮಗೆ ನ್ಯೂಟನ್ ಲಾ ಗೊತ್ತಲ್ವಾ? ನಿಂತಿರೋ ಗಾಡಿನ ತಳ್ಳೋದು ಕಷ್ಟ, ಆದರೆ ಒಮ್ಮೆ ಮೂವ್ ಆದಮೇಲೆ ಅದನ್ನು ತಳ್ಳೋದು ಈಸಿ. ನಮ್ಮ ಮೆದುಳು ಕೂಡ ಅಷ್ಟೇ. ನೀವು ಒಂದು ದಿನ ಗ್ಯಾಪ್ ಕೊಟ್ಟರೆ ಮತ್ತೆ ಸ್ಟ್ಯಾಟಿಕ್ ಫ್ರಿಕ್ಷನಿಂದ ಸ್ಟಾರ್ಟ್ ಮಾಡಬೇಕು. ಅದೇ ನೀವು ಡೈಲಿ 1 ಗಂಟೆ ಮಾಡಿದರೆ ಅದು ಮೊಮೆಂಟಮ್ ಆಗಿ ಕನ್ವರ್ಟ್ ಆಗುತ್ತೆ. 5ನೇ ದಿನಕ್ಕೆ ನಿಮಗೆ ಕಷ್ಟ ಅನ್ಸಲ್ಲ, ಅಭ್ಯಾಸ ಆಗ್ಬಿಡುತ್ತೆ. 2, ಹೌ ಟು ಕಿಲ್ ಬೋರ್ಡಮ್. ಬೋರ್ ಆಗಲಿ ಬಿಡಿ. ಪ್ರಾಕ್ಟೀಸ್ ಮಾಡುವಾಗ ಬೋರ್ ಆಗತ್ತಾ? ಗುಡ್, ಅದು ಆಗಲೇಬೇಕು. ನ್ಯೂರೋಸೈನ್ಸ್ ಪ್ರಕಾರ ಯಾವಾಗ ನಿಮಗೆ ಬೋರ್ ಆಗುತ್ತೋ ಆಗ ನಿಮ್ಮ ಮೆದುಳಲ್ಲಿ ಡೋಪಮಿನ್ ಲೆವೆಲ್ ಕಮ್ಮಿ ಆಗುತ್ತೆ. ಆಗ ನಿಮ್ಮ ಮೆದುಳು ಹೇಳುತ್ತೆ, ಏನಾದರೂ ಇಂಟ್ರೆಸ್ಟಿಂಗ್ ಮಾಡೋಣ ಬಾ, ರೀಲ್ಸ್ ನೋಡೋಣ ಅಂತ. ಆ ಮೂಮೆಂಟಲ್ಲಿ ನೀವು ರೀಲ್ಸ್ ನೋಡಿದರೆ ನೀವು ಸೋತ್ರಿ. ಆದರೆ ನೀವು ಆ ಬೋರ್ಡಮ್ನ ಸಹಿಸಿಕೊಂಡು ಮುಂದುವರೆದ್ರೆ ನಿಮ್ಮ ಮೆದುಳು ಬೇರೆ ದಾರಿ ಇಲ್ಲದೆ ಆ ಕೆಲಸದಲ್ಲೇ ಫೋಕಸ್ ಹುಡುಕುತ್ತೆ. ಇದನ್ನೇ ದ ಫ್ಲೋ ಸ್ಟೇಟ್ ಅನ್ನೋಡು. ಸೊ ಬೋರ್ ಆಗ್ತಿದ್ಯಾ? ಕಾಂಗ್ರಾಟ್ಸ್, ನೀವು ಬೆಳೀತಿದ್ದೀರಾ. ಇಲ್ಲಿವರೆಗೂ ಪ್ಲಾನ್ ಚೆನ್ನಾಗಿದೆ ಅಲ್ವಾ? ಆದರೆ ರಿಯಲ್ ಲೈಫಲ್ಲಿ ನಾವು ಫೇಲ್ ಆಗೋದು ಎಲ್ಲಿ ಗೊತ್ತಾ?
ಡಿಸ್ಟ್ರಾಕ್ಷನ್ಸ್. ನೀವು ಓದೋಕೆ ಕೂತ್ಕೊಳ್ತೀರಾ, ಟಿಂಗ್ ಅಂತ ಮೆಸೇಜ್ ಬರುತ್ತೆ, ಫೋನ್ ನೋಡ್ತೀರಾ, ಅಷ್ಟೇ, ಮುಗಿಯಿತು ನಿಮ್ಮ ಕಥೆ. ಇದಕ್ಕೆ ಸೈನ್ಸಲ್ಲಿ ಒಂದು ಹೆಸರಿದೆ, ಅಟೆನ್ಷನ್ ರೆಸಿಡ್ಯೂ ಅಂತ. ರಿಸರ್ಚರ್ಸ್ ಪ್ರಕಾರ ನೀವು ಒಂದು ಸಲ ಫೋನ್ ಚೆಕ್ ಮಾಡಿದರೆ ನಿಮ್ಮ ಮೆದುಳು ವಾಪಸ್ 100% ಫೋಕಸ್ಗೆ ಬರೋಕೆ 23 ನಿಮಿಷ ತಗೊಳ್ಳುತ್ತೆ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ವಿಲ್ ಪವರ್ ಅಲ್ಲ, ಡಿಸೈನ್. ಇಲ್ಲಿದೆ 2 ಪವರ್ಫುಲ್ ಸೈಂಟಿಫಿಕ್ ಮೆಥಡ್ಸ್. ದ 20 ಸೆಕೆಂಡ್ ರೂಲ್. ಶಾನ್ ಆಕರ್ ಅನ್ನೋ ಹಾರ್ವರ್ಡ್ ಸೈಕಾಲಜಿಸ್ಟ್ ಹೇಳ್ತಾರೆ, ಕೆಟ್ಟ ಅಭ್ಯಾಸ ಮಾಡೋಕೆ ಕಷ್ಟ ಆಡಬೇಕು, ಒಳ್ಳೆಯ ಅಭ್ಯಾಸ ಮಾಡೋಕೆ ಈಸಿ ಆಡಬೇಕು. ಫೋನ್ ಡಿಸ್ಟ್ರಾಕ್ಷನ್. ಫೋನ್ನ ನಿಮ್ಮ ಟೇಬಲ್ ಮೇಲೆ ಇಡಬೇಡಿ, ಸ್ವಿಚ್ ಆಫ್ ಮಾಡಿ ಬೀರು ಒಳಗೆ ಇಡಿ. ಫೋನ್ ತಗೋಬೇಕು ಅಂದರೆ ಎದ್ದು ಹೋಗಿ ತಗೋಬೇಕು. ಆ 20 ಸೆಕೆಂಡ್ ಗ್ಯಾಪ್ ಸಾಕು ನಿಮ್ಮ ಮೆದುಳು ಬೇಡ ಗುರು ಓದೋಣ ಅಂತ ಹೇಳೋಕೆ. ಗಿಟಾರ್ ಪ್ರಾಕ್ಟೀಸ್. ಗಿಟಾರ್ನ ಬ್ಯಾಗಿಂದ ತೆಗೆದು ನಿಮ್ಮ ಸೋಫಾ ಮೇಲೆ ಇಡಿ, ಕೂಡಲೇ ಕೈಗೆ ಸಿಗುವಂತಿರಲಿ. ನೆಕ್ಸ್ಟ್, ಎಂಬ್ರೇಸ್ ದ ಬೋರ್ಡಮ್. ಪ್ರಾಕ್ಟೀಸ್ ಶುರು ಮಾಡಿದ 10 ನಿಮಿಷಕ್ಕೆ ನಿಮ್ಮ ಮೆದುಳು ಹೇಳುತ್ತೆ, ಬೋರ್ ಆಗ್ತಿದೆ, ಇನ್ಸ್ಟಾಗ್ರಾಮ್ ನೋಡೋಣ ಬಾ ಅಂತ. ಇದನ್ನ ಡೋಪಮಿನ್ ವಿತ್ಡ್ರಾಲ್ ಅಂತಾರೆ. ಆ ಮೂಮೆಂಟಲ್ಲಿ ಎದ್ದು ಹೋಗಬೇಡಿ, ಸುಮ್ಮನೆ ಕೂತ್ಕೊಳ್ಳಿ, ಬೋರ್ ಆಗಲಿ. ಆ ಬೋರ್ಡಮ್ನ ದಾಟಿದ ಮೇಲೆ ಬರೋದೇ ಡೀಪ್ ಫೋಕಸ್ ಸ್ಟೇಟ್. ಅಲ್ಲಿ ನಿಜವಾದ ಲರ್ನಿಂಗ್ ನಡೆಯೋದು. ಆದರೆ ವೇಟ್ ಮಾಡಿ, ಕೆಲವರು ಕೇಳ್ತಾರೆ, ಬ್ರೋ ನನಗೆ ಒಂದೇ ಟೈಮಲ್ಲಿ 2-3 ಸ್ಕಿಲ್ಸ್ ಕಲಿಬೇಕು, ಎಲಾನ್ ಮಸ್ಕ್ ಥರ ಅಂತ. ಅದಕ್ಕೂ ಒಂದು ದಾರಿ ಇದೆ. ಅದನ್ನೇ ಸ್ಕಿಲ್ ಸ್ಟ್ಯಾಕಿಂಗ್ ಅಂತ ಕರೀತಾರೆ. ನೀವು ಒಂದೇ ದಿನ ಎಲ್ಲವನ್ನೂ ಮಿಕ್ಸ್ ಮಾಡಬೇಡಿ. ಮೆದುಳಿಗೆ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಇಷ್ಟ ಆಗಲ್ಲ. ನೀವು 10 ನಿಮಿಷ ಕೋಡಿಂಗ್, 10 ನಿಮಿಷ ಗಿಟಾರ್ ಮಾಡಿದರೆ ಮೆದುಳು ಕನ್ಫ್ಯೂಸ್ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಟೈಮ್ ಬ್ಲಾಕಿಂಗ್. ಬೆಳಗ್ಗೆ ಡೀಪ್ ವರ್ಕ್, ಕಷ್ಟದ ಸ್ಕಿಲ್, ಕೋಡಿಂಗ್ ಅಥವಾ ಮ್ಯಾಥ್ಸ್. ಸಂಜೆ ಕ್ರಿಯೇಟಿವ್ ವರ್ಕ್, ಫನ್ ಸ್ಕಿಲ್, ಮ್ಯೂಸಿಕ್ ಅಥವಾ ಎಡಿಟಿಂಗ್. ಒಂದು ಸ್ಕಿಲ್ಲಿಂದ ಇನ್ನೊಂದು ಸ್ಕಿಲ್ಗೆ ಕನಿಷ್ಠ 2 ಗಂಟೆ ಗ್ಯಾಪ್ ಕೊಡಿ. ಈಗ ಇದೆಲ್ಲ ಓಕೆ, ಆದರೆ ನಾಳೆಯಿಂದ ಎಕ್ಸಾಕ್ಟ್ ಆಗಿ ಏನು ಮಾಡಬೇಕು? ಇಲ್ಲಿದೆ ನಿಮಗೊಂದು 20 ಡೇ ಆಕ್ಷನ್ ಪ್ಲಾನ್. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಡೇ 1 ದ ಸೆಟಪ್. ಪ್ರಾಕ್ಟೀಸ್ ಮಾಡಬೇಡಿ, ಪ್ಲಾನ್ ಮಾಡಿ, ರಿಸೋರ್ಸ್ ಹುಡುಕಿ, ಫೋನ್ ಎಲ್ಲಿ ಬಚ್ಚಿಡಬೇಕು ಡಿಸೈಡ್ ಮಾಡಿ, ಎನ್ವಿರಾನ್ಮೆಂಟ್ ರೆಡಿ ಮಾಡಿ. ಡೇ 2 ಟು ಡೇ 5 ದ ಸ್ಟ್ರಗಲ್ ಫೇಸ್. ದಿನಕ್ಕೆ 45 ನಿಮಿಷ ಫುಲ್ ಫೋಕಸ್. ಇಲ್ಲಿ ನಿಮಗೆ ತುಂಬ ಕಿರಿಕಿರಿ ಆಗತ್ತೆ, ಫೋನ್ ನೋಡಬೇಕು ಅನ್ಸುತ್ತೆ, ಆದರೆ ಬಿಡಬೇಡಿ, ಜಸ್ಟ್ ಶೋ ಅಪ್. ಡೇ 6 ಟು ಡೇ 19 ದ ಗ್ರೋತ್ ಫೇಸ್. ಈಗ ನಿಮಗೆ ಸ್ವಲ್ಪ ರಿಸಲ್ಟ್ ಕಾಣುತ್ತೆ. ಇಲ್ಲಿ ನೀವು ಸ್ಪೇಸ್ಡ್ ರೆಪಿಟೇಷನ್ ಯೂಸ್ ಮಾಡಿ. ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ಇವತ್ತು ಏನು ಕಲಿತೆ ಅಂತ 5 ನಿಮಿಷ ಕಣ್ಣು ಮುಚ್ಚಿ ನೆನಪು ಮಾಡ್ಕೊಳ್ಳಿ. ನಿದ್ದೆಯಲ್ಲಿ ಬ್ರೈನ್ ಅದನ್ನು ಪರ್ಮನೆಂಟ್ ಮಾಡುತ್ತೆ. ಡೇ 20 ದ ರಿವಾರ್ಡ್. ಇವತ್ತು ನಿಮ್ಮ ಸ್ಕಿಲ್ನ ಟೆಸ್ಟ್ ಮಾಡಿ, ಒಂದು ವಿಡಿಯೋ ಮಾಡಿ ಅಥವಾ ಫ್ರೆಂಡ್ಸ್ ಮುಂದೆ ಪ್ಲೇ ಮಾಡಿ. ಆ ಗೆಲುವಿನ ಸೆಲೆಬ್ರೇಟ್ ಮಾಡಿ. ಫ್ರೆಂಡ್ಸ್, ಕೊನೆಯದಾಗಿ ಇಷ್ಟೇ ಹೇಳೋದು, ಟ್ಯಾಲೆಂಟ್ ಬಗ್ಗೆ ಯೋಚನೆ ಮಾಡಬೇಡಿ. ಪ್ರಪಂಚದಲ್ಲಿ ಗೆದ್ದಿರೋರು ಸ್ಮಾರ್ಟೆಸ್ಟ್ ಜನ ಅಲ್ಲ, ಯಾರು ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕ್ತಾರೋ ಅವರು. ಇಲ್ಲಿದೆ ಇವತ್ತಿನ ಚಾಲೆಂಜ್. ವಿಡಿಯೋ ನೋಡ್ತಾ ಸುಮ್ಮನೆ ಕೂತ್ಬೇಡಿ, ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಐ ಎಕ್ಸೆಪ್ಟ್ ದ 20 ಅವರ್ ಚಾಲೆಂಜ್ ಅಂತ ಟೈಪ್ ಮಾಡಿ ಮತ್ತು ನೀವು ಯಾವ ಸ್ಕಿಲ್ ಕಲಿತೀರಾ ಅಂತ ಬರೀರಿ. 20 ದಿನ ಆದಮೇಲೆ ಬಂದು ಅದೇ ಕಾಮೆಂಟಿಗೆ ರಿಪ್ಲೈ ಮಾಡಿ ಡನ್ ಅಂತ. ನೆನಪಿಡಿ, ನೀವು ಶುರು ಮಾಡೋವರೆಗೂ ಅದು ಕಷ್ಟ, ಶುರು ಮಾಡಿದ ಮೇಲೆ ಅದು ಬರೀ ಪ್ರಾಸೆಸ್. ಆಲ್ ದ ಬೆಸ್ಟ್. ಲೆಟ್ಸ್ ಬಿಲ್ಡ್ ದ ಲಾಜಿಕ್ ಟುಗೆದರ್.